ನನಗೇನು ಗೊತ್ತಿಲ್ಲೋ ಅದನ್ನು ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಆಸೆಯಿಂದ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಈ ಮಾಸವನ್ನ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಯಾತಕ್ಕೆ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ ಅಂದ್ರೆ, ಕ್ಷರ ಮತ್ತು ಅಕ್ಷರ ಅಂತ ಎರಡು ಬಗೆಯಾದಂತಹ ಜೀವಗಳು. ಕ್ಷರ ಅಂತಂದ್ರೆ ನಾಶ ಆಗ್ತಕ್ಕಂಥ ದೇಹಗಳನ್ನು ಹೊಂದಿದವರು. ಅಕ್ಷರ ಅಂತಂದ್ರೆ ನಾಶ ಇಲ್ಲದೆ ಇರ್ತಕ್ಕಂಥದ್ದು. ಈ ಪರಮಾತ್ಮ ಹೇಗೆ ಅಂತಂದ್ರೆ ಕ್ಷರರಿಗೂ ಅಕ್ಷರರಿಗೂ ಉತ್ತಮನಾದ್ದರಿಂದ ಅವನನ್ನ ಪುರುಷೋತ್ತಮ ಅಂತ ಕರೀತಾರೆ. ಈ ಮಾಸಗಳನ್ನ ಹೇಗೆ ವಿಂಗಡಣೆ ಮಾಡಿದ್ದಾರೆ ಅಂದ್ರೆ, ಸೌರಮಾನ ಅಂತ ಒಂದಿದೆ, ಚಾಂದ್ರಮಾನ ಅಂತ ಒಂದಿದೆ, ಹರಿ ಸಂವತ್ಸರ ಅಂತ ಒಂದಿದೆ, ಇಡಾ ಸಂವತ್ಸರ ಅಂತ ಒಂದಿದೆ, ಬೃಹಸ್ಪತ್ಯ ಅಂತ ಒಂದಿದೆ. ಈ ರೀತಿ 5 ವಿಧವಾಗಿ ನಾವು ನಮ್ಮ ಕಾಲವನ್ನ ಲೆಕ್ಕ ಹಾಕ್ತೀವಿ. ಕಾಲಾಂತರ್ಗತ ಕಾಲನ ಈ ರೀತಿಯಾಗಿ ವಿಂಗಡಣೆ ಮಾಡ್ಕೊಳ್ತೀವಿ ನಮ್ಮ ಅನುಕೂಲಕ್ಕೋಸ್ಕರ. ನಾವು ಈ ಕಡೆ ಮೈಸೂರು ಈ ಕಡೆ ಪ್ರದೇಶಗಳೆಲ್ಲ ಚಾಂದ್ರಮಾನವನ್ನು ಅನುಸರಣೆ ಮಾಡ್ತೇವೆ. ಉತ್ತರ ಈ ಉಡುಪಿ ಆ ಕಡೆ ಎಲ್ಲ ಸೌರಮಾನವನ್ನ ಮಾಡ್ತಾರೆ. ಅವರಿಗೆ ಯಾವುದು ಅಧಿಕ ಮಾಸ ಅಂತ ಬರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ನಾವು ಚಂದ್ರನ ಗತಿಯನ್ನ ಅನುಸರಣೆ ಮಾಡಿ ಅದರ ಪ್ರಕಾರ ನಾವು ಮಾಸಗಳನ್ನ ವಿಂಗಡಣೆ ಮಾಡ್ಕೊಳ್ತೀವಿ. ಚಂದ್ರ 27 ನಕ್ಷತ್ರಗಳ ಜೊತೆಯಲ್ಲಿ ಯಾವಾಗ ಯಾವಾಗ ಇರ್ತಾನೆ ಅದನ್ನ ನೋಡಿಕೊಂಡು ನಾವು ಕಾಲಗಣನೆಯನ್ನ ಮಾಡ್ತೇವೆ. ಹಾಗಾಗಿ ಪ್ರತಿ ಒಂದು ಇದರಲ್ಲೂ ಒಂದೊಂದು ರಾಶಿಯ ಜೊತೆಯಲ್ಲಿ ಸೂರ್ಯ ಒಂದೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ. ಅದನ್ನ ಸಂಕ್ರಮಣ ಅಂತ ಕರಿತೀವಿ. ಈ ತರ ಒಂದು ವರ್ಷದಲ್ಲಿ 12 ಸಂಕ್ರಮಣಗಳು ಬರುತ್ತೆ. ನಾವು ವಿಶೇಷವಾಗಿ ಮಕರ ಸಂಕ್ರಮಣ ಒಂದನ್ನು ಮಾತ್ರ ಆಚರಿಸ್ತೀವಾದ್ರಿಂದ ನಮ್ಗೆ ಅದೊಂದು ಮಾತ್ರ ಗೊತ್ತಿದೆ. ಮಕರ ಸಂಕ್ರಾಂತಿ ಮಕರ ಸಂಕ್ರಮಣ ಅಂತ ಹೇಳ್ತೀವಲ್ಲ, ಅದೊಂದು ಮಾತ್ರ ಗೊತ್ತಿದೆ. ಅದೇ ರೀತಿಯಾಗಿ ಪ್ರತಿ ತಿಂಗಳಲ್ಲಿ ಕೂಡ ಸೂರ್ಯ ಒಂದು ಚಲನೆಗೆ ಅನುಗುಣವಾಗಿ ಒಂದ್ಸರಿ ಮೇಷ ರಾಶಿಗೆ ಬರ್ತಾನೆ. ಒಂದು ತಿಂಗಳಾಗಿದ ತಕ್ಷಣ ಇನ್ನೊಂದು ರಾಶಿ ಅಥವಾ ಮೇಷ ವೃಷಭ ಮುಂತಾದಂತ ಎಲ್ಲ ರಾಶಿಗಳಲ್ಲಿ ಆತ ಸಂಚಾರ ಮಾಡ್ತಾನೆ. ಯಾವುದೋ ಒಂದು ಮಾಸದಲ್ಲಿ ಏನಾಗುತ್ತೆ ಅಂದ್ರೆ ಯಾವ ರೀತಿಯಾದಂತಹ ಸಂಕ್ರಮಣನು ಸಂಭವಿಸಲ್ಲ. ಇದಕ್ಕೆ ಏನ್ ಕಾರಣ ಅಂತಂದ್ರೆ, ಈ ದಿನವನ್ನ ವಿಂಗಡಿಸುವಾಗ ಇಂಗ್ಲಿಷ್ನವ್ರು ಏನ್ ಮಾಡಿದ್ದಾರೆ, 365 ದಿನ ಕಳೆದ್ರೆ ಅಂದ್ರೆ ಭೂಮಿ ಒಂದು ಸುತ್ತದಾಗ 1 ವರ್ಷ ಅಂತ ಒಂದು ಮಾಡಿದ್ದಾರೆ. ಅವ್ರು ಅಲ್ಲಿ ಬರ್ತಕ್ಕಂಥದನ್ನ ಅವ್ರು 4 ವರ್ಷಕ್ಕೆ ಒಂದಿನ 1 ದಿನವನ್ನ ಎಕ್ಸ್ಟ್ರಾ ಮಾಡ್ತಾರೆ. ನಮ್ಮಲ್ಲಿ ಚಾಂದ್ರಮಾನದ ಪ್ರಕಾರ ಹೆಂಗ್ ಬರುತ್ತೆ ಅಂತಂದ್ರೆ 354 ಕಾಲ ದಿನಕ್ಕೆ 1 ವರ್ಷ ಮುಗಿದೋಗುತ್ತೆ ನಮ್ದು. ಅಂದ್ರೆ ಸೂರ್ಯ 12 ರಾಶಿಗಳಲ್ಲಿ ಸಂಚಾರ ಮಾಡ್ಬಿಡ್ತಾರೆ. ಹೀಗಾಗಿ ಪ್ರತಿಯೊಂದು ವರ್ಷದಲ್ಲೂ 11 ದಿನ ಮಿಗ್ತಾ ಹೋಗ್ತಾ ಇರ್ತಾರೆ. ಟು ಬಿ ವೆರಿ ಸ್ಪೆಸಿಫಿಕ್, ಅದು 11 33 ಆ ಕಾಲ್ ಸೇರಿ 33 ದಿನಗಳು ಉಳಿಯುತ್ತೆ. ಆ 33 ದಿನಗಳು ಏನು ಉಳಿಯುತ್ತೆ ಅದನ್ನ ಅಧಿಕ ಮಾಸ ಅಂತ ಮಾಡಿದ್ದಾರೆ. ಒಂದು ಅಧಿಕವಾಗಿ ಬರುತ್ತೆ. ಆ ಅಧಿಕ ಮಾಸದಲ್ಲಿ ಸೂರ್ಯ ಯಾವ ಇದರಲ್ಲೂ ಸಂಕ್ರಮಣವನ್ನ ಹೊಂದೋದಿಲ್ಲ. ಅದಕ್ಕೋಸ್ಕರ ಅದನ್ನ ಅಧಿಕ ಮಾಸ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಅಧಿಕ ಮಾಸ ಅಂತಕ್ಕಂಥದ್ದು 5 ವರ್ಷದಲ್ಲಿ 2 ಸಾರಿ ಬರುತ್ತೆ. ಯಾವ ಮಾಸದಲ್ಲಿ ಯಾವ ಇದರಲ್ಲಿ ಸೂರ್ಯ ಯಾವ ರಾಶಿಯಲ್ಲೂ ಸಂಚಾರ ಮಾಡೋದಿಲ್ವೋ ಅದನ್ನ ಅಧಿಕ ಮಾಸ ಅಂತ ಕರೀತಾರೆ. ಅದನ್ನ ಮಲಮಾಸ ಅಂತ ಕೂಡ ಕರೀತಾರೆ. ಮಲ ಅಂದ ತಕ್ಷಣ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ಏನೋ ಕೊಳೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದು ಮಾಸಕ್ಕೆ ಸಂಬಂಧಿಸಿದ ಕೊಳೆ ಅಲ್ಲ. ನಮ್ಮ ಮಾತು, ಮನಸ್ಸು, ಮೈ ಇವುಗಳಲ್ಲಿ ಏನ್ ಕೊಳೆ ಇದೆಯೋ ಅದನ್ನ ಕಳೆಯೋದಕ್ಕೋಸ್ಕರ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಅವಕಾಶ ಈ ಪುರುಷೋತ್ತಮ ಮಾಸ. ಒಂದೊಂದು ಮಾಸಕ್ಕೂ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿದ್ದಾರೆ. ಆ ದೇವತೆಗಳು ಆಯಾ ಕಾಲಗಳಲ್ಲಿ ಅನೇಕವಾದಂತಹ ಶುಭ ಕಾರ್ಯಗಳು ನಡೆಯುತ್ತೆ. ಪಿತೃ ದೇವತೆಗಳ ಆರಾಧನೆಗಳು ನಡೆಯುತ್ತೆ. ಬೇಕಾದೆಲ್ಲ ತೀರ್ಥಯಾತ್ರೆಗಳು, ಸ್ನಾನ ಪಾನ ಮುಂತಾದೆಲ್ಲ ನಡೆಯುತ್ತೆ. ಆದರೆ ಪುರುಷೋತ್ತಮ ಮಾಸ ಮಾತ್ರ ಯಾವ ಇಂಥ ಶುಭ ಕಾರ್ಯಗಳನ್ನು ಕೂಡ ಅಲ್ಲಿ ಮಾಡೋದಿಲ್ಲ. ಹಾಗಾಗಿ ಆ ಮಾಸದ ಅಭಿಮಾನಿ ದೇವತೆಗೆ ಬಹಳ ಬೇಜಾರಾಯಿತು. ಎಲ್ಲಾ ಇದರಲ್ಲೇ ನಡೆಯುತ್ತೆ, ನಂಗೆ ಮಾತ್ರ ಏನು ಇಲ್ವಲ್ಲ ಅಂತ ಅಂದ್ಬಿಟ್ಟು ಆಕೆ ದೇವರನ್ನ ಆರಾಧನೆ ಮಾಡಿದಾಗ ಪರಮಾತ್ಮ ಹೇಳ್ದ, ನಾನೇ ಈ ಮಾಸಕ್ಕೆ ನಿಯಾಮಕನಾಗಿ ನಿಲ್ತೇನೆ. ಹಾಗಾಗಿ ಯಾರ್ಯಾರು ಈ ಮಾಸದಲ್ಲಿ ವಿಶೇಷವಾದಂತಹ ದಾನ ಧರ್ಮಗಳನ್ನ ಮಾಡ್ತಾರೆ ಅಂಥವರಿಗೆ ವಿಶೇಷವಾದಂತಹ ಪುಣ್ಯಗಳನ್ನ ನಾನು ಕೊಡ್ತೇನೆ ಅಂತ ಭಗವಂತ ತಾನೇ ಪ್ರತಿಪಾದ್ಯನಾಗಿ ನಿಂತಿದ್ದಾನೆ. ಇಲ್ಲಿ 33ಕ್ಕೆ ಏನು ವಿಶೇಷ ಅಂದ್ರೆ, ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಅಷ್ಟ ವಸುಗಳು, 2 ಒಂದು ಪ್ರಜಾಪತಿ, 1 ವಶಕ್ಕಾರ, ಇಷ್ಟು ಜನ ಸೇರಿ 33 ಆಗುತ್ತೆ. ಹಾಗಾಗಿ 33ಕ್ಕೆ ಹೆಚ್ಚು ವಿಶೇಷವಾದಂತಹ ಪ್ರಾಧಾನ್ಯತೆ ಈ ಮಾಸದಲ್ಲಿ ಸಿಕ್ಕಿದೆ. ಈ ಮಾಸದಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಅಪೂಪದಾನ ಅಂತ. ಬೆಲ್ಲ, ತುಪ್ಪ, ಅಕ್ಕಿ ಇವುಗಳನ್ನು ಮಿಶ್ರಣ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಖಾದ್ಯವನ್ನ, ಆ 33 ಖಾದ್ಯಗಳನ್ನ, ಆ 33 ದೇವತೆಗಳನ್ನ ಅವಳ ಅಂತರ್ಯಾಮಿ ಭಾರತೀಯರಾಗಿ ಅವಳಲ್ಲೇ ಅಂತರ್ಯಾಮಿ ಆಗಿರ್ತಕ್ಕಂಥ ಎಲ್ಲ ವಿಷ್ಣು ರೂಪಗಳನ್ನ, ವಿಷ್ಣು ಮಹಾವಿಷ್ಣು ಅಂತ ಎಲ್ಲ ಭಗವದ್ ರೂಪಗಳು ಬರುತ್ತೆ. ಧನ್ಯಾಪತಿ, ಶ್ರೀಶಾಯ ಅಂತ ಹೇಳ್ಬಿಟ್ಟು ಎಲ್ಲ ಬೇರೆ ಬೇರೆ ಭಗವದ್ ರೂಪಗಳು, ಆ 11 ಭಗವದ್ ರೂಪಗಳನ್ನ ಚಿಂತನೆ ಮಾಡ್ತಾ ಆ 11 ಭಗವದ್ ರೂಪಗಳನ್ನ ಅಲ್ಲಿ ಆವಾಹನೆ ಮಾಡಿ ಉತ್ತಮವಾದಂತಹ ಶ್ರೋತ್ರಿಯರಾದಂತಹ ಬ್ರಾಹ್ಮಣರಿಗೆ ಅದನ್ನು ದಾನವಾಗಿ ಕೊಟ್ರೆ ಆ ಇದರಲ್ಲಿ ಎಷ್ಟು ಛಿದ್ರವಿರುತ್ತೋ ಅಷ್ಟು ಸಹಸ್ರ ವರ್ಷಗಳ ಕಾಲ ನೀವು ಸ್ವರ್ಗದಲ್ಲಿ ವಾಸ ಮಾಡುವಂತಹ ಭಾಗ್ಯ
ಕೊಡ್ತೇನೆ ಅಂತ ಭಗವಂತ ಸ್ವಯಂ ಹೇಳಿದ್ದಾನೆ. ಅದರಿಂದ ಇದನ್ನೆಲ್ಲ ಬೃಹನ್ನಾರದೀಯ ಪುರಾಣದಲ್ಲಿ ಹೇಳಿದ್ದಾರೆ, ಮತ್ತೆ ಪದ್ಮ ಪುರಾಣದಲ್ಲಿ ಕೂಡ ಇದರೆಲ್ಲ ಉಲ್ಲೇಖಗಳು ಬಂದಿದೆ. ಇದರ ವಿಚಾರವಾಗಿ ಇನ್ನೊಂದು, ಈ ವಿಚಾರವನ್ನ ತಿಳ್ಕೊಂಡು ಮಾಡಿದಷ್ಟು ನಮ್ಗೆ ಪುಣ್ಯ ಜಾಸ್ತಿ. ಏನೋ ಎಲ್ಲರೂ ಮಾಡ್ತಾರೆ, ಅಪವಾದನ ನಾನು ಮಾಡ್ತೀನಿ, ಓದಕ್ಕೆ ನಮ್ಗೆ ಹಿಂದೆ ಕಾಲದಲ್ಲಿ ಅದನ್ನ ಕುಟ್ಬೇಕಾಗಿತ್ತು, ಪಾಠ ತೆಗಿಬೇಕಾಗಿತ್ತು, ಮಾಡ್ಬೇಕಾಗಿತ್ತು. ಅದು ನೀವು ಬಾಗಿಲಲ್ಲಿ ಹಾಕೋವರೆಗೂ ಉಳಿಯುತ್ತೋ ಏನಾಗುತ್ತೋ ಗೊತ್ತು ಆಗ್ತಿರ್ಲಿಲ್ಲ. ಹಾಗಾಗಿ ಬಹಳ ಕಷ್ಟ ಇರ್ತಾ ಇತ್ತು. ಈಗ ರಾಯರ ದಯೆ ಎಲ್ಲ ರಾಯರ ಮಠಗಳಲ್ಲಿ ರೆಡಿಮೇಡ್ ಸಿಗತ್ತೆ. ಅಟ್ಲೀಸ್ಟ್ ಅಲ್ಲಿ ಹೋಗೋದು, ಅವರು ಅಪವಾದನ ಮಾಡಿದ್ರು, ನಾನು ಅಪವಾದನ ಮಾಡಿದೆ, ನೀನು ಮಾಡಿದೆ ಅಂತ ಮಾಡೋದಲ್ಲ. ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳಿದು ಮಾಡಿದಾಗ ಭಗವಂತ ತಿಳಿದೇ ಮಾಡಿದ್ರೆ ಕೂಡ ಬೇಕಾದಂತ ಫಲವನ್ನು ಕೊಟ್ಬಿಡ್ತಾನೆ. ತಿಳಿದು ಮಾಡಿದಾಗ ಅದಕ್ಕೆ ಹೆಚ್ಚಿನ ಫಲವನ್ನು ಕೊಡ್ತಾನೆ ಅನ್ನೋದಕ್ಕೆ ಬೃಹನ್ನಾರದೀಯ ಪುರಾಣದಲ್ಲಿ ಒಂದು ಸಣ್ಣ ಕಥೆಯನ್ನ ಹೇಳ್ತಾರೆ. ಒಂದು ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಹಿಂದೆ ಎಲ್ಲ ಹೇಳ್ತಾ ಇದ್ವಿ. ಇವಾಗೆಲ್ಲ ಬ್ರಾಹ್ಮಣರೆಲ್ಲ ಬಡ ಬ್ರಾಹ್ಮಣರಾಗಿದ್ದಾರೆ, ಯಾರು ಬಡ ಬ್ರಾಹ್ಮಣರಿಲ್ಲ. ನರಸಿಂಹಮೂರ್ತಿಗೆ ಥ್ಯಾಂಕ್ಸ್ ಅಂತ ನಾವು ಅವನ ಕಾಲದಲ್ಲಿ ಅವ್ನು ಮಾಡಿದಂತ ಈ ಸುಧಾರಣೆಗಳಿಂದಾಗಿ ಎಲ್ಲ ಬ್ರಾಹ್ಮಣರಿಗೆ ಈಗ ಒಳ್ಳೊಳ್ಳೆ ಉದ್ಯೋಗಗಳಿದೆ, ಎಲ್ಲರೂ ಬಡ ಬ್ರಾಹ್ಮಣರಾಗಿದ್ದಾರೆ. ಆದ್ರೆ ಈ ಬಡ ಬ್ರಾಹ್ಮಣ ಹೆಂಗಿದ್ದ ಅಂತಂದ್ರೆ ಸಿಕ್ಕಾಪಟ್ಟೆ ಅವ್ನ ಚಿತ್ರಕೇತು ಅಂತ ಅವನ ಹೆಸರು, ಬಹಳ ಕಂಜೂಸಿದ್ದ. ಏನು ಒಂದು ದಾನ ಧರ್ಮ ಮಾಡೋದಿಲ್ಲಿ, ನನಗೆ ಸ್ವತಃಕ್ಕೆ ಏನು ಕೂಡ ಅವನು ತಗೊಳ್ತಾ ಇರ್ಲಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ತಾ ಇರ್ಲಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡ್ತಿರ್ಲಿಲ್ಲ. ಕೆಲವರು ಇರ್ತಾರೆ ಅವ್ರು ಹೊಟ್ಟೆ ತುಂಬಾ ಊಟ ಮಾಡದೇ ಇದ್ರು ಹೆಂಡತಿ ಮಕ್ಕಳಿಗಾದ್ರೂ ಹಾಕ್ತಾರೆ, ಇವನು ಅದನ್ನು ಮಾಡ್ತಿರ್ಲಿಲ್ಲ, ಹೆಂಡತಿ ಮಕ್ಕಳಿಗೂ ಕೊಡ್ತಿರ್ಲಿಲ್ಲ, ತಾನು ಹೊಂಟಿರ್ಲಿಲ್ಲ. ಅವತ್ತಿನ ಸಂಪಾದನೆ ಪ್ರತಿದಿನ ಬರೋ ಸಂಪಾದನೆ ತೆಗೆಯೋದು, ಮನೆಯಲ್ಲಿ ಒಂದು ತಲೆ ತೆಗೆಯೋದು, ಅದನ್ನ ಹಾಕಿ ಮುಚ್ಚಿಡೋದು, ಅದನ್ನ ನೋಡಿ ಆನಂದ ಪಡೋದು, ಹೀಗೆ ಮಾಡ್ತಾ ಇದ್ರು. ಒಂದ್ಸಾರಿ ಕಾಲಕ್ರಮೇಣ ಇವನು ಸಾಯುವಂತ ಪರಿಸ್ಥಿತಿ ಬಂದು ಸತ್ತಾದ ನಂತರ ಯಮಧರ್ಮರಾಯರ ಆಸ್ಥಾನಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಹೋದ. ಅಲ್ಲಿ ಚಿತ್ರಗುಪ್ತರನ್ನ ಕೇಳಿದ್ರು ಯಮಧರ್ಮರಾಯ, ಏನ್ ಮಾಡ್ಬೇಕು ಇವನಿಗೆ, ಏನ್ ಪಾಪ ಇವನದೇನಿದೆ ಅಂತ. ಆ ಎಲ್ಲ ಅಕೌಂಟ್ ಎಲ್ಲ ನೋಡಾದ್ಮೇಲೆ ಇವನಿಗೆ ಒಂದು ಮೃಗತೀರ್ಥ ಅನ್ನೋ ಒಂದು ಕಡೆಯಲ್ಲಿ ಒಂದು ಕಪಿ ಜನ್ಮವನ್ನು ಕೊಟ್ಬಿಡು ಅಂತ ಹೇಳಿದ್ರು ಯಮಧರ್ಮರಾಯ. ಬಹಳ ಆಶ್ಚರ್ಯ ಆಯ್ತು, ಯಾಕೆ ಇವನಿಗೆ ಕಪಿ ಜನ್ಮ ಯಾಕೆ ಬಂತು? ಕಪಿ ಏನಂತೆ, ಅಲ್ಲಿ ಬೇಕಾದ್ರೆ ಅಲ್ಲಿ ಅನ್ನೋಕೆ ಯಾವತ್ತೆ ಹೋಗ್ಲಿ ಅಂದ್ರೆ ಯಾವುದೋ ಒಂದು ಏನೂ ಇಲ್ಲೇನೋ ಅಂತ ಒಂದು ಅರಣ್ಯದಲ್ಲೋ ಎಲ್ಲ ಮರುಭೂಮಿಯಲ್ಲೂ ಅಲ್ಲ, ಮೃಗತೀರ್ಥ ಅಂತಕ್ಕಂಥ ಜಾಗದಲ್ಲಿ ಅವನನ್ನು ಹುಟ್ಟಿಸಿದ. ಬೇಕಾದಂತ ಹಣ್ಣು ಕಾಯಿ, ಬೇಕಾದಂತ ಫಲಪುಷ್ಪಗಳೆಲ್ಲ ಇತ್ತು, ಒಳ್ಳೆ ಸರೋವರ ಇತ್ತು, ನೀರು ಕುಡಿಬೋದಾಯ್ತು, ಹಣ್ಣು ತಿನ್ಬೋದಾಯ್ತು. ಆ ಕಪಿ ಆನಂದವಾಗಿ ಇರ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾನು ಅನ್ನಿಸ್ತು, ಯಾಕೆ ಇವನಿಗೆ ಇಂಥ ಒಳ್ಳೆ ಜನ್ಮ ಕೊಟ್ಟು, ಇವನು ತತ್ರಾಪಿ ಒಬ್ಬರಿಗೆ ಒಂದು ಸಹಾಯ ಮಾಡುವನಲ್ಲ, ತಾನಾಗಿ ಹೋಗ್ಲಿ ಹರಿಕೊಟ್ಟ ಕಾಲಕ್ಕೆ ಒಣಲಿಲ್ಲ ಪ್ರಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹರಿಕೊಟ್ಟ ಕಾಲಕ್ಕೆ ನಾವು ನಮ್ಗೇನು ಭಗವಂತ ಕೊಟ್ಟಿದ್ದಾನೋ ಅದರಲ್ಲಿ ಉತ್ತಮವಾದಂತಹ, ನಾವು ಈ ದೇಹನೇ ಒಂದು ರಥ, ಆ ರಥದಲ್ಲಿ ಇರ್ತಕ್ಕಂಥ ರಥಿಕ ನಮ್ಮ ಶ್ರೀಮನ್ ಮಹಾವಿಷ್ಣು, ಆ ರಥವನ್ನ ನಡೆಸ್ತಕ್ಕಂಥವ್ರು ವಾಯುದೇವರು, ಆ ರಥದ ಹಗ್ಗಗಳಾಗಿರ್ತಕ್ಕಂಥವ್ರು ಸೂರ್ಯ. ಈ ಇಷ್ಟೆಲ್ಲ ಇದೆ ಅಂತ ಹೇಳ್ಬಿಟ್ಟು ಹರಿಕಥಾಮೃತ ಜಗನ್ನಾಥಾಸರು ಹೇಳೋ ಹಾಗೆ ಅಂಥ ದೇಹವನ್ನ ನಾವು ಉತ್ತಮವಾಗಿ ಇಟ್ಕೊಳ್ಬೇಕು, ಪವಿತ್ರವಾಗಿ ಇಟ್ಕೊಳ್ಬೇಕು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ಜಗನ್ನಾಥಾಸರು ಹೇಳ್ತಾರೆ. ನಮ್ಗೆ ಶರೀರಂ ಕುಲಧರ್ಮ ಸಾಧನ ಅಂತೆ. ನಮ್ಮ ಧರ್ಮ ಸಾಧನೆಯನ್ನು ಮಾಡ್ಬೇಕಾದ್ರೆ ನಮ್ಮ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಶರೀರವನ್ನ ಪೋಷಣೆ ಮಾಡ್ಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು. ಅದರ ಅಂತರ್ಯಾಮಿಗಿರ್ತಕ್ಕಂಥ ಭಗವಂತನನ್ನ ಸದಾ ಸ್ತುತಿಸ್ತಾ ಇರಬೇಕು. ಆದ್ರೆ ಈ ಮನುಷ್ಯ ಇದನ್ನು ಯಾವುದನ್ನು ಮಾಡಲಿಲ್ಲ. ಆದ್ರೆ ಇವನಿಂಥ ಜನ್ಮ ಯಾಕೆ ಬಂತು ಅಂತೇಳಿ ನಾರದರಿಗೆ ಸಂಶಯ ಬಂತು. ನಾರಾಯಣನನ್ನ ಕೇಳಿದ್ರು. ನಾರಾಯಣ ಹೇಳ್ತಾರೆ, ಚಿತ್ರಕೇತು ಅಂತ ಹೇಳ್ಬಿಟ್ಟು ಒಬ್ಬ ತಾರಕ ಅಂತ ಹೇಳ್ಬಿಟ್ಟು ಅವನ ಹೆಂಡತಿ ಹೆಸರು, ಅವರಿಬ್ರು ವೈಶ್ಯ ದಂಪತಿಗಳು ಇಂಥ ಯಾವುದೋ ಒಂದು ಅಧಿಕ ಮಾಸ ಬಂದಾಗ ಹೀಗೆ ಕೇಳಿ ತಿಳಿದಿದ್ರು, ಎಲ್ಲೋ ಕೇಳಿ ತಿಳಿದಿದ್ರು, ಬೇಕಾದಂತಹ ದಾನ ಧರ್ಮಗಳನ್ನ ಅವ್ರು ಮಾಡ್ತಾ ಇದ್ರು. ಇವನಿಗೆ ಸದಾ ಹೋಗೋದು, ನನಗೇನೇ ಇಲ್ಲ ಅಂತ ಹೇಳೋದು, ಕಂಡ ಕಡೆ ತಗೊಂಡ್ಬರೋದು, ತಿನ್ನೋದು, ಇದೇ ಅಭ್ಯಾಸ ಆಗೋದಿತ್ತು ಅವನಿಗೆ. ಹೀಗಾಗಿ ಇಲ್ಲೆಲ್ಲೋ ನಡೀತಾ ಇದೆ, ಏನೋ ಬಿಟ್ಟಿ ಸಿಗತ್ತೆ ಅಂತಂದ್ರೆ ಎಲ್ಲಾರ ತರ ಅವನು ಹೋದ. ಅಲ್ಲಿ ಹೋದ, ಬೇಕಾದಂತ ದಾನ ಧರ್ಮಗಳನ್ನೆಲ್ಲ ಮಾಡಿದ್ರು, ಅದನ್ನೆಲ್ಲ ಏನೇನ್ ತಗೊಳ್ಬೇಕೋ ಎಲ್ಲಾನು ತಗೊಂಡ. ಕೊನೆಯವರೆಗೂ ಇದ್ದ, ಎಲ್ಲರನ್ನೂ ಎಲ್ಲ ಕಳ್ಸಿದ್ದ. ಆಮೇಲೆ ನನ್ಗೆ ಏನು ಇಲ್ಲ, ನನ್ಗೆ ಇನ್ನಿಷ್ಟು ಏನಾದ್ರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ತರ ಅವನಿಗೆ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಅದನ್ನ ಗಳಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು, ನಾವು ಇವಾಗೆಲ್ಲ ಮಾಡ್ತೀವಲ್ಲ, ನಮ್ಗೇನೋ ಒಂದು ಕೆಲಸ ಆಗ್ಬೇಕಾಗಿದ್ದವ್ರನ್ನ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತೀವಲ್ಲ, ಆ ತರ ಅವನು ಏನ್ ಮಾಡ್ದ, ಎಷ್ಟು ಚೆನ್ನಾಗಿ ಮಾಡಿದ್ರೆ ನಿಮ್ ತರ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವೈಶ್ಯ ದಂಪತಿಗಳು, ಸಾಮಾನ್ಯಕ್ಕೆ ವೈಶ್ಯರು ಅಂದ್ರೆ ಖರ್ಚು ಮಾಡೋದು ತುಂಬಾ ಕಡಿಮೆ, ಆದ್ರೆ ನೀವು ಎಷ್ಟು ಚೆನ್ನಾಗಿ ಖರ್ಚು ಮಾಡಿದ್ರಿ, ಬೇಕಾದ್ ಮಾಡಿದ್ರಿ, ಬಹಳ ಸಂತೋಷ ಆಯ್ತು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದಂತಹ ಎಲ್ಲ ಪುಣ್ಯ ಕಾರ್ಯಗಳನ್ನ ಬಹಳವಾಗಿ ಹೊಗಳದ. ಆ ಹೊಗಳಕ್ಕೆ ಏನ್ ಮಾಡಿದ್ದಾದ್ಮೇಲೆ ನನ್ಗಿನ್ನೂ ಏನಾದ್ರೂ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣರ ಇದೆ ಹಂಗೆ ಏನು ಕೊಟ್ಟರು ಬ್ರಾಹ್ಮಣರಿಗೆ ತೃಪ್ತಿ ಅನ್ನೋದು ಇಲ್ಲ. ನೀವು ಎಷ್ಟೇ ರಕ್ಷಣೆ ಕೊಡ್ರಿ, 300 ಕೊಟ್ರೆ 500 ಕೇಳ್ತಾರೆ, 500 ಕೇಳ್ತಾರೆ, 1000 ಕೇಳ್ತಾರೆ, 10,000 ಕೇಳ್ತಾರೆ. ಅದು ಅನಾದಿ ಕಾಲದಿಂದ ಆ ಬ್ರಾಹ್ಮಣರಿಗೆ ಬಂದಂತ ಬುದ್ಧಿ ಅದು. ಅದನ್ನ ಹೋಗ್ಲಾಡ್ಸೋದು ಬಹಳ ಕಷ್ಟ.
ಹಾಗಾಗಿ ಇವನಿಗೂ ಆಸೆ ಇತ್ತು, ಇನ್ನೂ ಒಂದಿಷ್ಟು ಇವನು ಹೊಗಳಿಕೆಗೆ ಇದಾಗಿ ಅವ್ರು ಇನ್ನೊಂದಿಷ್ಟು ಏನೋ ಕೊಟ್ಟರು, ತಗೊಂಡ ಆರಾಮಾಗಿ ಮನೆಗೆ ಬಂದ. ಅವನ ಮುಂದಿನ ಕೆಲಸಗಳಿದ್ಯೋ ಅದನ್ನು ಮಾಡ್ಕೊಂಡ. ಇವನಿಗೆ ಕಪಿ ಜನ್ಮ ಯಾಕೆ ಬಂತು ಅಂತಂದ್ರೆ, ಅವ್ರು ಮಾಡಿದಂತ ಆ ದಾನ ಧರ್ಮಗಳನ್ನ ಎದುರು ನಿಂತು ನೋಡ್ದ. ಇವನೇನೂ ಮಾಡ್ಲಿಲ್ಲ, ಆ ಎದುರು ನಿಂತು ನೋಡಿದ್ದಾದ್ಮೇಲೆ ಅದನ್ನ ಅವನು ಮನಸ ಹೊಗಳದ. ನಾವು ಮನಸ ಹೊಗಳದೇ ಇದ್ರೂ ಬೇಡ, ಯಾರಾದ್ರೂ ಮಾಡ್ತಕ್ಕಂಥ ಯಾವುದೇ ಒಂದು ಪುಣ್ಯ ಕಾರ್ಯ ನಿಮ್ಗೆ ಹೃದಯದಲ್ಲಿ ಇಷ್ಟ ಇಲ್ಲದೆ ಇದ್ರೂ ಕೂಡ ಬಾಯಿಂದ ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಭಗವಂತನಿಗೆ ತುಂಬಾ ಪ್ರೀತಿ ಆಗುತ್ತೆ. ಇದು ಭಗವಂತನಿಗೆ ಬಹಳ ಪ್ರೀತಿ ಆಯ್ತು. ಅವನು ಮನಸ ಹೃದಯಪೂರ್ವಕವಾಗಿ ಏನು ಹೊಗಳಿಲ್ಲ, ನನಗೆ ಇನ್ನೇನೋ ಬರುತ್ತೆ ಹೊಗಳಿದ್ರೆ ಅನ್ನೋದಕ್ಕೆ ಅವ್ನು ಹೊಗಳಲ್ಲ. ಅಷ್ಟಕ್ಕೇನೆ ಭಗವಂತ ಪ್ರೀತನಾಗಿ ಅವನಿಗೆ ಆ ಕಪಿ ಜನ್ಮವನ್ನ ಕೊಟ್ಬಿಟ್ಟ. ಅಧಿಕ ಮಾಸದಲ್ಲಿ ಯಾರೋ ಮಾಡಿದ ಕಡೆ ಹೋಗಿ ನಾನು ಒಂದಕ್ಕೆ ಡಬಲ್ ದಕ್ಷಿಣೆ ಇಸ್ಕೊಂಡು ಅವರನ್ನು ಒಂದ್ ಒಳ್ಳೆ ಮಾತಾಡಿದ್ರಿಂದ ಇವನಿಗೆ ಇಂಥ ಫಲ ಬಂತು. ಅದನ್ನೇ ಹರಕತಾಮೃತ ಜಗನ್ನಾಥದಾಸರು ಕೂಡ ಹೇಳ್ತಾರೆ, ತನಗಿಂತ ಉತ್ತಮರ ಗುಣ ಕೊಂಡಾಡದಲೆ ಅಂತ. ತನಗಿಂತ ಉತ್ತಮರಾದವರು ಯಾವ ಗುಣ, ತನಗಿಂತ ಉತ್ತಮರಾದವರು ಯಾವ ಗುಣ ಇದೆಯೋ ಅದನ್ನ ನಾವು ಕೊಂಡಾಡಬೇಕು. ಬೇರೆಯವರಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಗುಣವನ್ನ ಕೂಡ ದೊಡ್ಡ ಮ್ಯಾಗ್ನಾನಿಮಸ್ ಆಗಿ ಹಾಕೊಂಡು ದೊಡ್ಡದಾಗಿ ಮಾಡ್ಕೊಂಡು ನೋಡ್ಬೇಕು. ಮತ್ತೆ ಯಾರೆಲ್ಲ ಇರ್ತಕ್ಕಂಥ ದೋಷವನ್ನ ಮರಳಿನ ಕಾಲದಲ್ಲಿ ಸಕ್ಕರೆಯನ್ನು ಹುಡುಕೋತರ ಹುಡುಕ್ಬೇಕು. ಯಾರಲ್ಲಿ ಇರ್ತಕ್ಕಂಥ ದೋಷವನ್ನು ನಾವು ಯಾವತ್ತೂ ತಗೋಬಾರ್ದು. ನಾವು ಗುಣಗಳನ್ನ ತಗೊಳ್ಬೇಕು, ದೋಷಗಳನ್ನ ತ್ಯಾಗ ಮಾಡಬೇಕು. ಅಂತ ಬುದ್ಧಿಯನ್ನ ಅವನು ಅವತ್ತು ತೋರಿಸಿದ್ರಿಂದ ಈ ಅಧಿಕ ಮಾಸದ ದಾನ ಧರ್ಮ ಯಾರು ಮಾಡ್ತಿರ್ತಾರೋ ನಮ್ಮ ಕೈಲಿ ಆಗಲ್ಲ, ನಮ್ಗಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಮಾಡಕ್ಕಾಗಲ್ಲ, ಅವ ಆಲ್ ರೈಟ್, ನೋ ಪ್ರಾಬ್ಲಮ್. ಎಲ್ಲೋ ಯಾರೋ ಮಾಡ್ತಿರ್ತಾರ, ಅಲ್ಲಿ ಹೋಗಿ ನೋಡಿದಾಗ ಕೂಡ ಅಥವಾ ಅವ್ರ ಜೊತೆ ನಿಮ್ಗೆ ಸಾಧ್ಯ ಇದ್ರೆ ಕಾಯ ವಾಚ ನಿಮ್ಗೆ ಏನ್ ಸಾಧ್ಯ ಇದೆಯೋ ಅದನ್ನ ಮಾಡಿದ್ರೆ ಕೂಡ ನಿಮ್ಗೆ ವಿಶೇಷವಾದಂತಹ ಫಲ ಕೊಡ್ತಾನೆ ಭಗವಂತ ಅಂತೇಳಿ ಅವನು ಆ ಜನ್ಮದಲ್ಲಿ ಕಪಿಯಾಗಿ ಹುಟ್ಟಿದ. ಆ ಕಪಿಯಾಗಿ ಹುಟ್ಟಿದಾಗ ಏನಾಯ್ತು ಅಂತಂದ್ರೆ, ಸುಮಾರು ದಿನ ಅವನು ಆರಾಮಾಗಿ ಕಪಿಯಾಗಿ ಅವ್ನು ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ತಿನ್ಕೊಂಡು ಮಾಡ್ಕೊಂಡು ಆರಾಮಿದ್ದ. ಸುಮಾರು ದಿನ ಅನ್ನೋಷ್ಟೊತ್ತಿಗೆ ಆ ಕಪಿಗೆ ಕೂಡ ಏನಾಯ್ತು, ಬಾಯಲ್ಲಿ ಹುಣ್ಣಾಯ್ತು. ಒಂದಷ್ಟು ಬಾಯಲ್ಲಿ ಹುಣ್ಣಾಯ್ತು. ಅದಕ್ಕೆ ಏನು ತಿನ್ನಕ್ಕೆ ಸಾಧ್ಯ ಇದೆಯೋ ಅಂತ ಪರಿಸ್ಥಿತಿ ಬಂತು. ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು. ಮರದ ಮೇಲೆ ಕೂಡ ಕೂರ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಬಾಯಿ ತುಂಬಾ ಹುಣ್ಣಾಗ್ಬಿಟ್ಟಿದೆ, ಏನು ತಿನ್ನೋ ಪರಿಸ್ಥಿತಿಯಲ್ಲಿಲ್ಲ. ಆ ಮರದ ಮೇಲೆ ಕೂತಿದ್ದ ಆಯ್ತು, ಇದ್ದಕ್ಕಿದ್ದಾಗೆ ನಿತ್ರಾಣವಾಗಿ ಆ ಸರೋವರದೊಳಗೆ ಬಿದ್ದೋಯ್ತು. ಸರೋವರದೊಳಗೆ ಬಿದ್ದೋಯ್ತು. ಬಿದ್ದ ತಕ್ಷಣ ಸಾಯಿಲ್ಲ ಅದು. 3 ದಿನಗಳ ಕಾಲ ಆ ಸರೋವರದಲ್ಲೇ ಕಷ್ಟಪಟ್ಟು ಹೇಗೋ ಮಾಡಿ ಉಸಿರಾಡ್ಕೊಳ್ತಾ ಬದುಕೊಂಡಿತ್ತು. ಆ ಟೈಮ್ ಕೂಡ ಒಳ್ಳೆ ಒಂದು ಅಧಿಕ ಮಾಸದ ಟೈಮ್ ಆಗಿತ್ತು. ಆ ಅಧಿಕ ಮಾಸದ ಟೈಮಲ್ಲಿ ಅದು 5 ದಿನಗಳ ಕಾಲ ಉಪವಾಸ ಮಾಡ್ತು. ಯಾವುದೇ ಜ್ಞಾನ ಇಲ್ಲ, ಯಾವ ಜ್ಞಾನನೂ ಇಲ್ಲ. ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ, ಯಾವ ಜ್ಞಾನನೂ ಇಲ್ಲ. 5 ದಿನಗಳ ಕಾಲ ಉಪವಾಸವನ್ನ ಮಾಡ್ತು, 3 ದಿನಗಳ ಕಾಲ ಸ್ನಾನವನ್ನ ಮಾಡ್ತು. ಆ ರೀತಿ ನಾವು ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ಸ್ನಾನ ದಾನಗಳಿಗೆ ವಿಶೇಷವಾದಂತಹ ಫಲವನ್ನ ಹೇಳಿದ್ದಾನೆ. ದಾನ ಮಾಡದೇ ಇದ್ರೆ ಬೇಡ, ಕಾಸಂತೂ ಖರ್ಚಾಗಲ್ಲ, ಸ್ನಾನ ಅಂತ ಮಾಡ್ಬೇಕಲ್ವಾ. ಯಾವಾಗಲೂ ಮಾಡೋ ಸ್ನಾನ 4 ಗಂಟೆಗೆ ಮಾಡ್ಬಿಟ್ರೆ ಭಗವಂತ ಆ ಪುಣ್ಯವನ್ನ ನಮಗೆ ಕೊಡ್ತಾನೆ. ಕಾಸು ಖರ್ಚಿಲ್ಲದೆ ಪುಣ್ಯ ಸಂಪಾದನೆ ಮಾಡ್ಕೊಳ್ಬಹುದು. ಈ ಮಾಸದಲ್ಲಿ ಆ 3 ದಿನ ಆಗತ್ತೂ ಅದರ ಹಸುನಿಗುವಂತಹ ಸಂದರ್ಭಕ್ಕೆ ಒಳ್ಳೆ ವಿಶೇಷವಾದಂತಹ ವಿಮಾನ ಬಂತು. ಆ ವಿಮಾನದಲ್ಲಿ ವಿಷ್ಣುತೀರ್ಥರು ಬಂದರು, ಪುಣ್ಯಶೀಲ ಮತ್ತು ಗುಣಶೀಲ ಅಂತಕ್ಕಂಥ ಇಬ್ಬರು ವಿಷ್ಣುದೂತರು ಬಂದರು. ಹಾಗೆ ಈ ಕಪಿ ಕೇಳ್ತು, ಯಾಕೆ ನನಗಿಂತ ಉತ್ತಮವಾದಂತಹ ಶರೀರ ಬಂತು, ಯಾಕೆ ನಾನು ಏನು ಮಾಡೇ ಇಲ್ವಲ್ಲ, ಹೇಗೆ ನೀವು ಬಂದ್ರಿ, ಒಳ್ಳೆ ಮಹಾತ್ಮರಿಗಷ್ಟೇ ಬರೋದಲ್ವಾ ಈ ತರ ವಿಮಾನ, ನನಗೆ ಯಾಕೆ ವಿಮಾನ ಬಂತು? ಆ ಕಪಿಗೆ ಆಶ್ಚರ್ಯ. ಕೇಳಿದಾಗ ಪುಣ್ಯಶೀಲ ಮತ್ತು ಗುಣಶೀಲ ಇಬ್ಬರು ಹೇಳಿದ್ರು, ನೋಡಪ್ಪ ನೀನು ಯಾವ 5 ದಿನ ಉಪವಾಸ ಮಾಡೋದಿಲ್ಲ, ಅದು ಅಧಿಕ ಮಾಸ ಆಗಿತ್ತು. ಯಾವ 3 ದಿನ ನೀನು ನೀರಲ್ಲಿ ನೆನೆದಿಲ್ಲ, ಅದು ನಿಮ್ಗೆ ಸ್ನಾನ ಆಯ್ತು. ಉಪವಾಸ ಮಾಡದೆ ಸ್ನಾನ ಮಾಡದೆ ನಿನಗೆ ಅರಿವಿಲ್ಲದೆ ಮಾಡಿದ್ರು ಕೂಡ ಎಂಥ ಕರುಣಾಳು ನಮ್ಮ ಭಗವಂತ ನಿನಗೆ ಇಂಥ ಒಂದು ಸದ್ಗತಿಯನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪದ್ಮಪುರಾಣದಲ್ಲಿ ಹೇಳ್ತಾರೆ. ಇನ್ನೂ ಒಂದು ಇದರಲ್ಲಿ ಬೃಹನ್ನಾದಿಯ ಪುರಾಣದಲ್ಲಿ ಹೇಳ್ತಾರೆ. ಇನ್ನೊಂದು ಪದ್ಮಪುರಾಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ದೃಢನ್ವ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಇದ್ದ. ಆ ರಾಜ ಒಳ್ಳೆ ಎಲ್ಲ ಬೇಕಾದಂತಹ ಎಲ್ಲ ಸೌಕರ್ಯಗಳು ಅವನಲ್ಲಿ ಇತ್ತು. ಬೇಕಾದಂತಹದನ್ನೆಲ್ಲ ಭಗವಂತ ಅವನಿಗೆ ಕೊಟ್ಟಿದ್ದ. ಅವನಿಗೆ ಅನ್ನಿಸ್ತಾ ಇತ್ತು, ನನಗೆ ಒಳ್ಳೆ ರಾಜ್ಯ ಇದೆ, ರಾಜ್ಯಪಾಲ ಮಾಡ್ತಾ ಇದ್ದೀನಿ, ಅನುಕೂಲವಾದಂತಹ ಸತಿ ಇದ್ದಾಳೆ, ಹೇಳಿದ ಮಾತು ಕೇಳುವಂತ ಮಕ್ಕಳಿದ್ದಾರೆ, ಇದೆಲ್ಲ ನನಗೆ ಹೇಗ್ ಬಂತು, ಇಷ್ಟು ಬರ್ಬೇಕಾದ್ರೆ ನಾನು ಏನ್ ಮಾಡಿದ್ದೆ, ಯಾಕೆ ಈಗ ಇಷ್ಟು ಅಂತ ಹೇಳ್ಬಿಟ್ಟು ಅವನಿಗೆ ಸದಾ ಒಂದು ಯೋಚನೆ ಬರ್ತಾ ಇತ್ತು. ಹಾಗೆ ಅವನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ವಾಲ್ಮೀಕಿ ಋಷಿಗಳು ಅವನ ಮನೆಗೆ ಬರುವಂತ ಒಂದು ಪ್ರಸಂಗ ಬಂತು. ಅವನು ವಾಲ್ಮೀಕಿಗಳನ್ನ ಕೇಳ್ದ, ನನಗೆ ಯಾಕೆ ಈ ತರ ಒಂದು ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ರಾಜ್ಯ, ಯಾವುದೇ ರೀತಿಯಾದಂತಹ ಶಾರೀರಿಕವಾದಂತಹ ಉತ್ತಮವಾದಂತಹ ಆರೋಗ್ಯ ಎಲ್ಲವನ್ನು ಭಗವಂತ ಕೊಟ್ಟಿದ್ದಾನೆ ಅಂದ್ರೆ
ನನ್ನ ಹಿರಿಯರು ಏನಾದ್ರು ಪುಣ್ಯ ಮಾಡಿದ್ರು ಅಥವಾ ನಾನೇ ಏನಾದ್ರು ಪುಣ್ಯ ಮಾಡಿದ್ದು, ಹಿಂದಿನ ಜನ್ಮಗಳಲ್ಲಿ ನಾನು ಏನಾಗಿದ್ದೆ ಅಂತ ಅವನ ಋಷಿಗಳನ್ನ ಕೇಳಿದ್ರು. ಅವರು ದೇವರ ಋಷಿಗಳು ಹೇಳ್ತಾರಪ್ಪ ನಿನಗೆ ಅಂತ ದೇವರ ಋಷಿಗಳ ಹತ್ರ ಕರ್ಕೊಂಡು ಹೋದ್ರು. ಅವ್ರು ಹೇಳಿದ್ರು, ಹಿಂದೆ ಜನ್ಮದಲ್ಲಿ ನೀನು ನಿನ್ನ ಹೆಂಡತಿ ಗುಣಸುಂದರಿ ಅಂತ, ನಿನ್ನ ಹೆಂಡತಿ ಹೆಸರು ಚಿತ್ರ ಕುಂಡಲ ಅಂತ ಹೇಳ್ಬಿಟ್ಟು ನಿನ್ನ ಹೆಸರು ಇತ್ತು. ನೀವಿಬ್ರು ಒಂದು ಬ್ರಾಹ್ಮಣ ದಂಪತಿಗಳಾಗಿದ್ರಿ. ನಿಮ್ಗೆ ಆಮೇಲೆ ಸಂತಾನ ಇರಲಿಲ್ಲ, ಬಹಳ ವರ್ಷಗಳ ಕಾಲ ನಿಮ್ಗೆ ಸಂತಾನ ಇರಲಿಲ್ಲ. ನೀವಿಬ್ರು ಸಂತಾನಕ್ಕೋಸ್ಕರ ಪರಮಾತ್ಮನನ್ನ 24 ವರ್ಷಗಳ ಕಾಲ ಪ್ರತಿ 5 ದಿನಗಳಿಗೊಮ್ಮೆ ಕೇವಲ ಒಂದು ಹಿಡಿ ಒಣಗಿದ ಎಲೆಗಳನ್ನ ತಿಂದು ಅವರು ಉಪಾಸನೆ ಮಾಡಿದ್ರು ಭಗವಂತನನ್ನು. ಅಷ್ಟು ಉಪಾಸನೆ ಮಾಡಿದಾಗ ಭಗವಂತ ಬಂದ, ಆಮೇಲೆ ಕೋರಿಕೆಯನ್ನ ಕೇಳಿದ, ನಿನಗೆ ಈ ಜನ್ಮ ಅಷ್ಟೇ ಅಲ್ಲಪ್ಪ, ಇನ್ನು 7 ಜನ್ಮಗಳಲ್ಲೂ ನಿನಗೆ ಪುತ್ರನಾಗುವಂತಹ ಒಂದು ಇದು ಇಲ್ಲವೇ ಇಲ್ಲ, ನಿನ್ನ ಯೋಗದಲ್ಲಿ ಇಲ್ಲ. ನನ್ನ ಮಗ ಬಂದ್ಬಿಟ್ಟಿದ್ದಾನೆ ನಿನ್ನ ಹಣೆಯಲ್ಲಿ, ನೀನು ಏನು ಮಾಡಕ್ಕಾಗಲ್ಲ, ಇನ್ನು 7 ಜನ್ಮಕ್ಕೂ ನಿನ್ ಮಕ್ಕಳಿಲ್ಲ ಅಂತ. ಗರುಡನಿಗೆ ಬಹಳ ತ್ರಾಸ ಅಂತ. ಗರುಡನ್ ಬೆಳ್ಕೊಂಡು ಬಂದಿದ್ದ. ಗರುಡನ ಮನಸ್ಸಿಗೆ ಬಹಳ ಬೇಜಾರಾಯ್ತು. 24 ವರ್ಷ, ಒಂದಿನ ಅಲ್ಲ 2 ದಿನ ಅಲ್ಲ, ಗಂಡ ಹೆಂಡತಿ ಇಬ್ಬರೊಂದಾಗಿ ಪಾಪ ಇಷ್ಟೆಲ್ಲ ತಪಶ್ಚರ್ಯ ಮಾಡಿದ್ದಾರಲ್ಲ ಭಗವಂತ, ನೀನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ನೀನ್ ಮಾಡ್ಬೋದು ಬಿಡಬಹುದು, ಯಾರು ಬರ್ದಿದ್ದನ್ನು ಅಳಿಸ್ಬೋದು, ನಿನ್ಗೆ ಎಲ್ಲಾ ಶಕ್ತಿ ಇದೆ, ಸರ್ವಶಕ್ತ ಸರ್ವವ್ಯಾಪ್ತ, ಎಲ್ಲವನ್ನು ಮಾಡ್ತಕ್ಕಂಥವ್ನು ನೀನು. ನಿನ್ ಮಗ ಬರ್ದಿದ್ದನ್ನು ಒಂದು ಅಲಸ ಹಾಕ್ಬಿಟ್ಟು ಇನ್ನೊಂದು ಮಗನ್ ಕೊಡಕ್ಕಾಗಲ್ವಾ, ನಿಂಗೆ ಕೊಡ್ಬೋದಲ್ವಾ ಅಂತ ಗರುಡ ಕೇಳಿದ. ನಮ್ಮ ಭಗವಂತ ಸತ್ಯ ಸಂಕಲ್ಪ, ಅವನ ಮನಸ್ಸಲ್ಲಿ ಏನಿದೆ ಅವನು ಅದನ್ನೇ ಮಾಡೋದು. ಬೇರೆ ಇನ್ನೇನು ಯಾರು ಹೇಳಿದ್ರು ಏನು ಕೇಳೋದಿಲ್ಲ, ಯಾರು ಏನು ಹೇಳ್ಬೇಕಾದ ಅಗತ್ಯವೂ ಇಲ್ಲ, ಅವನಿಗೆ ಗೊತ್ತಿರೋದು. ಆ ಪರಮಾತ್ಮ ನಕ್ಕು ಹೇಳಿದ, ಗರುಡ ನೀನ್ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನೀನೇ ಒಂದು ಮಗು ಕೊಡು ಅವ್ನಿಗೆ. ಸರಿ, ಗರುಡ ದೇವರು ಎಲ್ಲರಲ್ಲಿ ನಿಂತು ಯಾವ ಅನ್ಯ ದೇವತೆಗಳ ಉಪಾಸನೆ ನಾವು ಮಾಡಿದ್ರು ಎಲ್ಲರಲ್ಲಿ ಅಂತರ್ಯಾಮಿಗೆ ನಿಂತು ವರವನ್ನು ಕೊಡ್ತಕ್ಕಂಥವನು ಭಗವಂತನೇ ಅನ್ನೋ ದಿವ್ಯ ಜ್ಞಾನ ಗರುಡ ದೇವರಿಗಿದೆ. ಭಗವಂತನೇ ನಲ್ಲ ನಿಂತು ಅವನಿಗೆ ವರ ಕೊಡಿಸ್ತಾನೆ ಅಂತ ಗರುಡನಿಗೆ ಗೊತ್ತು. ಹಾಗಾಗಿ ಗರುಡ ಏನ್ ಮಾಡ್ದ, ಆಯ್ತು ಈ ಬ್ರಾಹ್ಮಣ ದಂಪತಿಗಳಿಗೆ ಒಳ್ಳೆಯ ಮಕ್ಕಳಾಗ್ಲಿ ಅಂತ ಹೇಳ್ಬಿಟ್ಟು ದೇವರ ಇದರಿಂದ ನಾನು ವರ ಕೊಡ್ತಾ ಇದ್ದೇನೆ ಅಂತ ಅವ್ರಿಗೆ ಬಹಳ ಸಂತೋಷ ಆಯ್ತು. ಸರಿ, ಬಹಳ ಸಂತೋಷ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಬೇಕಾದ್ರೆ ಹೇಳ್ದ. ಆದ್ರೆ ಇದರಲ್ಲಿ ಒಂದು ವಿಚಾರ ಇದೆ, ನಿನ್ನ ಮಗನಿಗೆ 12 ವರ್ಷ ತುಂಬಿದಾಗ ನೀರಿನಲ್ಲಿ ಬಿದ್ದು ಸಾಯ್ತಾನೆ ಅಂತ ಹೇಳಿದ್ರು. ಏನೂ ಇಲ್ಲದೆ ಇದ್ದಾಗ 10 ರೂಪಾಯಿ ಸಿಕ್ಕಿದ್ರು ಸಾಕು, ಅದು ಸಿಕ್ಕಿದಾಗ 50 ಸಿಕ್ಕಿದ್ರೆ 100 ಬೇಕು. ಮಕ್ಕಳೇ ಇಲ್ಲ ಅಂದ್ರೆ ಯಾವ್ದೋ ಒಂದು ಮಗು ಆಗಿ ಒಂದು 5-6 ವರ್ಷ ಆಟ ನೋಡೋಣ, 12 ವರ್ಷ ಸತ್ತರೆ ಸಾಯಿ ಅನ್ನೋ ಪರಿಸ್ಥಿತಿ ರೀಚ್ ಆಗ್ಬಿಟ್ಟಿದ್ರು ಅವರು. ಸರಿ, ಒಂದು ಮಗು ಬೇಕು, ಸರಿ ಮಗು ಆಯ್ತು. 12 ವರ್ಷ ಆಗ್ತಾ ಬಂತು. 12ನೇ ವರ್ಷದಲ್ಲಿ ಅವ್ರ ಸಮಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಆ ಜನ ಎಲ್ಲ ಹುಡುಗರೆಲ್ಲರ ಜೊತೆಯಲ್ಲಿ ಆತ ಕೂಡ ಹೋದ. ಯಾವ್ದೋ ಒಂದು ಸರೋವರ ನೋಡಿದ್ರು. ಮಕ್ಕಳು ಚೇಷ್ಟೆ ಬುದ್ಧಿ ಹುಡುಗ ಬುದ್ಧಿ ಎಲ್ಲರೂ ಸೇರಿ ನೀರಲ್ಲಿ ಆಟ ಆಡೋಣ ಅಂತ ಎಲ್ಲರೂ ಬಿದ್ರು. ಇವನಿಗೆ ಒಳ್ಳೆ ಈಜು ಬರ್ತಾ ಇತ್ತು. ಅವ್ರು ಏನ್ ಮಾಡ್ಕೊಂಡ್ರು, ಆಗ ಅವರವರಲ್ಲೇ ಒಂದು ಹುಡುಗರು ಏನ್ ಮಾಡಿದ್ರು, ಇಂಥ ಹುಡುಗರು ಅವರಲ್ಲೇ ಒಂದು ಕಾಂಪಿಟೇಷನ್ ಹಾಕೊಂಡ್ರು. ಯಾರು ಹೆಚ್ಚು ಹೊತ್ತು ನೀರಲ್ಲಿ ಇರ್ತಾರೋ ಅವ್ರು ಗೆದ್ದಂಗೆ ಅಂತ ಒಂದು ಕಾಂಪಿಟೇಷನ್ ಹಾಕೊಂಡ್ರು. ಈ ಹುಡುಗನಿಗೆ ನಾನು ಹೆಚ್ಚು ಹೊತ್ತು ನೀರಲ್ಲಿ ಇದ್ರೆ ನಾನು ಗೆದ್ದಾಗ ಆಗ್ತೀನಿ ಅಂತಂದ. ನೀರಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡ್ಬಿಟ್ಟ, ಹೋಯ್ತು, ಒಂದು ಪ್ರಾಣ ಹೋಯ್ತು. ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದ ಆ ಹುಡುಗರೆಲ್ಲ ತಂದೆ ತಾಯಿ ಹೇಳಿದ್ರು, ಈ ತರ ಆಯ್ತು ಅಂತ ಹೇಳ್ಬಿಟ್ಟು. ತಂದೆ ತಾಯಿಗಳಿಗೆ ಬಹಳ ದುಃಖ ಆಯ್ತು. ಎಷ್ಟೋ ವರ್ಷ 24 ವರ್ಷ ತಪಸ್ ಮಾಡಿ ಸಿಕ್ಕಿದಂತ ಮಗು, 12 ವರ್ಷ ಕಣ್ಣಲ್ಲಿ ಬೆಳೆಸ್ಕೊಂಡಂತ ಮಗು ಹೋಗ್ಬಿಟ್ಟಾಗ ತಂದೆ ತಾಯಿಗಳಿಗೆ ಆಗ್ತಕ್ಕಂಥ ದುಃಖ ಅಪಾರ. ಅಂತ ದುಃಖವನ್ನ ಅವರು ಮನೆಯವರು ಇವರು ಎಲ್ಲ ಬಂದು ಮಗುವಿನ ಶವವನ್ನ ಇಟ್ಕೊಂಡಿದ್ದಾರೆ, ರೋಧಿಸ್ತಾ ಇದ್ದಾರೆ. ತಂದೆ ತಾಯಿಗಳು ಆ ತರ ರೋಧಿಸ್ತಾ ಇದ್ದಾರೆ. ಯಾರೋ ಒಂದಷ್ಟು ಸಾಂತ್ವನ ಹೇಳಿದ್ರು ಆ ಮಗುವಿನ ಶವವನ್ನ ಬೇಕಾದಂತ ಸಂಸ್ಕಾರ ಮಾಡೋಣ ಅಂತ ಹೇಳಿದ್ರೆ ತಂದೆ ಆಗಲಿ ತಾಯಿ ಆಗಲಿ ಆ ಶವವನ್ನು ಬಿಟ್ಕೊಳ್ಳೇ ಇಲ್ಲ. ನೋಡೋರು ಎಷ್ಟೋ ತಗೊಳ್ತಾರೆ, ಅವ್ರವ್ರ ಸ್ನೇಹಿತರೆ ಅವ್ರವ್ರಿಗೆ ಅವ್ರವ್ರ ಪಾಡಿಗೆ ಅವ್ರು ಹೊರಟೋಯ್ತು. ಧೋ ಅಂತ ಮಳೆ ಸುರಿಯಕ್ಕೆ ಶುರುವಾಯ್ತು. ಆ ಮಳೆ ಸುರಿತಾ ಇದೆ, ಅಳತಿದ್ದಾರೆ ಅಳ್ತಾನೇ ಇದ್ದಾರೆ. ಸುಮಾರು ದಿನ ಆಗೋಯ್ತು. 1 ತಿಂಗಳ ಕಾಲ ಆತರ ಆ ಶವವನ್ನ ಹತ್ತರಲ್ಲಿ ಇಟ್ಕೊಂಡು ರೋಧಿಸ್ತಾನೇ ಇದ್ದಾರೆ ತಂದೆ ತಾಯಿಗಳು. ಆ 1 ತಿಂಗಳ ಆದ ನಂತರ ಪರಮಾತ್ಮ ತಾನಾಗಿ ಬಂದ. 1 ತಿಂಗಳಾಯ್ತು, ಇವರು ರೋಧಿಸ್ತಾ ಇದ್ದಾರೆ, ಮಗುವಿನ ಶವ ಅಲ್ಲೇ ಇದೆ. ಪರಮಾತ್ಮ ಬಂದದ್ದನ್ನ ನೋಡಿ ಇವರಿಗೆ ಬಹಳ ಸಂತೋಷ ಆಯ್ತು. 24 ವರ್ಷ ನಾವು ಬರೀ ತರಗೆಲೆಗಳನ್ನ ತಿಂದುಕೊಂಡು ತಪಸ್ ಮಾಡಿದಾಗ ಬರ್ದೇ ಇದ್ದಂತ 24 ವರ್ಷಕ್ಕೆ ಬಂದಂತ ಪರಮಾತ್ಮ ಅಳ್ತಾ ಒಂದ್ ತಿಂಗಳು ನಾವು ಹತ್ರ ಬಂದ್ಬಿಟ್ನಲ್ಲ, ಏನಿದ್ರು ಮರ್ಮ ಅಂತ ಹೇಳ್ಬಿಟ್ಟು ಅವ್ರಿಗೂ ಬಹಳ ಇದಾಯ್ತು. ಹಂಗನ್ಬಿಟ್ಟು ನಾವು ಅಳ್ತಂದ್ರೆ 1 ತಿಂಗಳು ಹತ್ಬಿಟ್ರೆ ಭಗವಂತ ಬರ್ತಾನೆ ಅಂತಲ್ಲ, ಯಾಕೆ ಬಂದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡ್ರು ಅವರು. ಆಗ ಭಗವಂತ ಹೇಳ್ದ, ಈ 1 ತಿಂಗಳ ಕಾಲ ನೀವು ಏನು ಅಳ್ತಾ ಕೂತಿದ್ರಲ್ಲ, ಇದು ಅಧಿಕ ಮಾಸ ಆಗಿತ್ತು. ನೀವು ಸ್ಟಾರ್ಟ್ ಮಾಡೋದಲ್ಲ ಅಳಕ್ಕೆ. ಆವತ್ತಿಂದ ಹಿಡಿದು ಇವತ್ತು ನಾನು ಬಂದಿದ್ದೀನಲ್ಲ, ಇವತ್ತಿಗೆ ಸರಿಯಾಗಿ 1 ತಿಂಗಳಾಯ್ತು. ನೀವು ಆ ಮಗುವಿನ ಶವವನ್ನು ಎದುರು ಇಟ್ಕೊಂಡು ಯಾರು ನೀರು ಊಟ ಸೇರುತ್ತೆ, ಯಾರು ಊಟ ತಿಂಡಿ ಇಟ್ಟಿದ್ರೆ ಏನಿಲ್ಲ, ಅವ್ರಿಗೆ ಊಟ ಮಾಡಿಲ್ಲ, ಜಾಗರಣೆ ಮಾಡಿದ್ದಾರೆ, ಉಪವಾಸ ಮಾಡಿದ್ದಾರೆ, ಮೇಲಿಂದ
ಟೈಮ್ ಬೇಕು, ಸೇವೆ ಬೇಕು, ನಿಮ್ ಸೇವೆಗೆ ನಾನು ಹೊಂದಿದ್ದೀನಿ, ತಗೊಳ್ಳಿ ನಿಮ್ಮ ಮಗನ. ಈ ಮಗ 12,000 ವರ್ಷಗಳ ಕಾಲ ನಿಮ್ ಕಣ್ ಮುಂದೆ ಇರ್ತಾನೆ ಅಂತ ಹೇಳ್ಬಿಟ್ಟ ನಮ್ಮ ಭಗವಂತ. ಬಹಳ ಸಂತೋಷ ಆಯ್ತು. ಇದು ಅಧಿಕ ಮಾಸದ ಮಹಾತ್ಮೆ. ಹಾಗಾಗಿ ನಾವು ಈ ನಮ್ಮ ಜನ್ಮದಲ್ಲಿ ಈ ಒಂದು ಅಧಿಕ ಮಾಸ ಬಂದ್ಬಿಟ್ಟಿದೆ. ಇನ್ನೂ ಕೆಲವು ದಿನ ಉಳಿದಿದೆ. ಇನ್ನು ಮುಂದಿನ ಅಧಿಕ ಮಾಸ ಬರೋವರೆಗೆ ಇರೋರು ಯಾರು, ಹೋಗೋರು ಯಾರು, ಈ ತಿಕ್ಕಲ ಇವನು ಅಮೆರಿಕಾದವನು ಏನ್ ಮಾಡ್ತಾರೆ, ನಾವು ಯಾರ ಜೊತೆ ಯುದ್ಧ ಹಾಕೋದು, ನಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲರೂ ನಿಮ್ಮ ಕೈಲಾದಂತ ಹೆಚ್ಚು ಏನೋ ನಾವು ನಮ್ಮ ಶಕ್ತಿ ಮೀರಿ ಇರೋದನ್ನೆಲ್ಲ ತಗೊಂಡೋಗಿ ಮನೆ ಮಾಡಿ ದಾನ ಧರ್ಮ ಮಾಡೋದು ಬೇಡ. ನಮ್ಮ ಕೈಯಲ್ಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ. ಏನೂ ಆಗಿಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ದೀಪವನ್ನು ಬೆಳಗಿ, ದೀಪ ಬೆಳಗುತ್ತರ ನನ್ನ ಮಕ್ಕಳು ಮೊಮ್ಮಕ್ಕಳದು ಜೀವನ ಬೆಳಗಲಿ ಬರುವಂತ ಆಸೆ ಅಂತ ಬೇಡ್ಕೊಳ್ಳಿ. ಅಲ್ಲ, ಈ ದೀಪ ಹೇಗೆ ಉಳಿತಾ ಇದೆಯೋ, ಸುತ್ತ ಇರ್ತಕ್ಕಂಥ ಕತ್ತಲೆಯನ್ನು ಹೇಗೆ ನಾಶ ಮಾಡ್ತಾ ಇದೆಯೋ, ಹಾಗೆ ನನ್ನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ, ಕತ್ತಲೆಯನ್ನ ನಾಶ ಮಾಡಿ ನನಗೆ ಒಳ್ಳೆ ದಿವ್ಯವಾದ ಜ್ಞಾನವನ್ನ, ಬೆಳಕನ್ನ ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳಿ. ನಮ್ಮ ಹಿಂದಿನ ಯಾರೋ ಮಾಡಿರ್ತಕ್ಕಂಥ ಪುಣ್ಯದಿಂದ ನಾವಿವತ್ತು ಈ ರೀತಿ ಇದ್ದೇವೆ. ನಾವು ತಿಂದು ಉಂಡು ಮಜಾ ಮಾಡಿ ನಮ್ಮ ಪಾಡಿಗೆ ನಾವು ಹೊರಟೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಬೇಕಾದಂತದನ್ನ ನಾವು ಇಡಬೇಕು. ಹಿಂದೆ ಯಾರೋ FD ಇಟ್ಟಿದ್ರದ ಇಂಟ್ರೆಸ್ಟ್ ಇಂದ ನಾವು ಇವತ್ತು ಈ ತರ ಇದ್ದೀವಿ. ನಾವು ನಮ್ಮ ಮಕ್ಕಳಿಗೋಸ್ಕರ FD ಇಡಬೇಕು. ಅವರು ಆ ಇಂಟ್ರೆಸ್ಟ್ ಇಂದ ಸುಖವಾಗಿರ್ತಾರೆ ಅಂತ ಹೇಳಿ ಪ್ರಶ್ನೆ ದ್ರೌಪದಿ ಅಲಕ್ಷ್ಯ ಮಾಡ್ತಾಳಲ್ಲ, ಇವರು ದುರ್ವಾಸ ಬಂದ್ಬಿಟ್ಟು ಇದು ಮಾಡ್ತಾಳೆ, ದ್ರೌಪದಿ ಇದು ಮಾಡ್ತಾಳೆ, ಅಲಕ್ಷ್ಯ ಮಾಡ್ತಾಳೆ, ಇದು ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಮಾಡ್ತಾರೆ, ಮಾಡು ಅಂತ ಹೇಳ್ತಾಳೆ. ಅವಾಗ ಏನಾಗುತ್ತೆ, ಅವಳು ಅಲಕ್ಷ್ಯ ಮಾಡ್ತಾಳೆ. ಆ ಅಲಕ್ಷ್ಯ ಮಾಡಿರೋದ್ರಿಂದನೇ ಅವ್ರ ಮುಂದೆ ಜನ್ಮ ಅಷ್ಟು ಕಷ್ಟ ಆಗೋದು. ಕೃಷ್ಣನ ಒಂದಿನ ಕೇಳ್ತಾಳೆ ದ್ರೌಪದಿ, ಯಾಕೆ ನನ್ಗೆ ಇಷ್ಟು ಕಷ್ಟ, ಯಾಕೆ ಹೇಳು ಅಂದಾಗ ಅವ್ನು ಹೇಳ್ತಾಳೆ, ಕೃಷ್ಣ ನೀವು ಅಧಿಕ ಮಾಸ ಅಲಕ್ಷ್ಯ ಮಾಡ್ತೀವಿ, ದೂರ್ವಾಸರು ಬಂದು ಹೇಳ್ತಾರೆ ಅಧಿಕ ಮಾಸ ಮಾಡ್ತಾ ಹೋದ್ ಜನ್ಮದಲ್ಲಿ ಅಲಕ್ಷ್ಯ ಮಾಡಿದಕ್ಕೆ ಅವ್ಳಿಗೆ ಆ ತರ ಕಷ್ಟ ಬಂದಿದ್ದು. ಅವಾಗ ಅವಳು ಪಾಂಡವ್ರನ್ನ ಮದುವೆ ಮಾಡ್ಕೊಂಡು ಒಂದಲ್ಲಿದ್ದಾಗ ಮತ್ತೆ ಮಾಡ್ತಾಳೆ ಅವಳು ಅಧಿಕ ಮಾಸ ಮಾಡಿದಾಗ ಅದಕ್ಕೆ ಅವ್ರಿಗೆ ರಾಜ್ಯಭಾರ ಇದೆಲ್ಲ ಮತ್ತೆ ಸಿಕ್ಕೊಂಡು ಮಾಡ್ತಾರೆ. ಈ ಅಧಿಕ ಮಾಸದ ಕಥೆಯನ್ನ ಕೇಳಿದವ್ರಿಗೂ ಹೇಳಿದವ್ರಿಗೂ ಶುದ್ಧ ಪಾಪಂ ಪರಿತ್ಯಜೆ ಅಂತ ಹೇಳ್ತಾರೆ. ನಮ್ಮನ್ನ ಹೇಳಿ ಕೇಳಿ ಪಾಪ ಬರೋದಿಲ್ಲ, ಅದೇ ತರ ನಮ್ಮನ್ನ ಹೇಳಿ ಕೇಳಿ ಪಾಪ ಹೋಗೋದಿಲ್ಲ. ನಾವು ಭಗವಂತನಲ್ಲೇ ಸದಾ ಅನುರಕ್ತರಾಗಿದ್ದಾಗ ಮಾತ್ರ ಪಾಪ ಆದಷ್ಟು ಹೋಗುತ್ತೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ಇಂಥ ವ್ರತೋಪವಾಸಗಳನ್ನ ಮಾಡೋದ್ರಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಶುದ್ಧ ಜ್ಞಾನ ಅಮೃತಂ ಲಭ್ಯತೆ ಅಂತ ಹೇಳ್ತಾರೆ. ಇಂತಹ ಕಥೆಗಳನ್ನ ಕೇಳೋದ್ರಿಂದ ನಮ್ಗೆ ಜ್ಞಾನದ ಅಭಿವೃದ್ಧಿ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಹರೇ ಶ್ರೀನಿವಾಸ. ಚೆನ್ನಾಗಿ ಅರ್ಥ ಆಗುತ್ತೆ.